ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ನಿಮಗೆ ಹಾರ್ದಿಕ ಸ್ವಾಗತ. ಹೌದು ವೀಕ್ಷಕರೇ, ಭಾರತದ ಭಾಗ್ಯದಾತ, ಬಡವರ ಅನ್ನದಾತ, ಮಹಾನ್ ಸಮಾಜ ಸುಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಾಡಲ್ಪಟ್ಟ ಒಂದು ಸುಂದರ ಗೀತೆ ಇತ್ತೀಚೆಗೆ ಜನಮನ ಗೆದ್ದಿದೆ. ಈ ಗೀತೆಯನ್ನು ಭಾವಪೂರ್ಣವಾಗಿ ಹಾಡಿರುವವರು ಮ್ಯೂಸಿಕ್ ಮೈಲಾರಿಯವರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಳಿಂಗಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಮ್ಯೂಸಿಕ್ ಮೈಲಾರಿಯವರು ಹಳಿಂಗಳಿ ಗ್ರಾಮಕ್ಕೆ ಆಗಮಿಸಿ ನೂತನವಾಗಿ ಪ್ರಾರಂಭಗೊಂಡಿರುವ ಸಮತಾ ಪಬ್ಲಿಕ್ ನ್ಯೂಸ್ ಕಚೇರಿಗೆ ಭೇಟಿ ನೀಡಿದರು. ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವಪೂರ್ವಕವಾಗಿ ಪೂಜೆ ನೆರವೇರಿಸಿದರು. ಇದಷ್ಟೇ ಅಲ್ಲದೆ ಹಳಿಂಗಳಿ ಗ್ರಾಮದಲ್ಲಿ ನಡೆದ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿದ ಮ್ಯೂಸಿಕ್ ಮೈಲಾರಿಯವರು ತಮ್ಮ ಹಾಡುಗಳ ಮೂಲಕ ಯುವಕರಲ್ಲಿ ಹೊಸ ಹುಮ್ಮಸ್ಸು ತುಂಬಿದರು. ಕಾರ್ಯಕ್ರಮದ ಸಡಗರದಲ್ಲಿ ಯುವಕರು ಉತ್ಸಾಹದಿಂದ ಕುಣಿದು ಕುಪ್ಪಳಿಸಿದ ದೃಶ್ಯಗಳು ಗಮನ ಸೆಳೆದವು. ಗಮನಾರ್ಹ ವಿಷಯವೆಂದರೆ, ತಮ್ಮ ವೈಯಕ್ತಿಕ ಹಾಗೂ ಕಾರ್ಯಕ್ರಮದ ಒತ್ತಡಗಳ ನಡುವೆಯೂ ರಾತ್ರಿ ಸುಮಾರು 9:30 ಗಂಟೆಗೆ ಹಳಿಂಗಳಿ ಗ್ರಾಮಕ್ಕೆ ಆಗಮಿಸಿದ ಮ್ಯೂಸಿಕ್ ಮೈಲಾರಿಯವರು ಯಾವುದೇ ಅಹಂಕಾರವಿಲ್ಲದೆ ಸರಳವಾಗಿ ಜನರೊಂದಿಗೆ ಬೆರೆತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇಂತಹ ಕಲಾವಿದರ ಸರಳತೆ ಮತ್ತು ಬಾಬಾ ಸಾಹೇಬರ ಮೇಲಿನ ಭಕ್ತಿ ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಇಷ್ಟೊಂದು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳಲ್ಲಿ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮ್ಮ ಭಾರತದ ದೇಶದೊಳಗ ಇವತ್ತು ಪ್ರತಿಯೊಂದು ಜೀವನ ಸ್ವತಂತ್ರವಾಗಿ ನಾವು ಬದುಕಾಗ್ತೀವಿ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದೊಳಗೆ ಅಡಿ ಒಳಗೆ ನಾವು ಎಲ್ಲರೂ ಬದುಕಾಗ್ತೀವಿ. ಎಲ್ಲ ಸಮಾಜದ, ಎಲ್ಲ ಸರ್ವಧರ್ಮದ, ಜಾತಿಯ, ಎಲ್ಲ ಮಾನವ ಜಾತಿ ಏನಿದ್ರೆ ಎಲ್ಲರೂ ಅದರೊಳಗೆ ಸ್ವತಂತ್ರವಾಗಿ ನೆಮ್ಮದಿಯಿಂದ ಬದುಕಾಗ್ತೀವಿ. ಇವತ್ತು ಅವರು ಒಂದು ಜಯಂತಿ ಮಾಡಾಕ್ತೀವಿ ಅಂದ್ರೆ ಎಲ್ರಿಗೂ ಖುಷಿ. ಅದರಲ್ಲಿ ವಿಶೇಷ ಕಲಾವಿದರಾಗಂತೂ ನಾವು ಭಾಳ ಇಷ್ಟಪಡ್ತೀವಿ, ಭಾಳ ಖುಷಿ. ಕೆಲವಷ್ಟು ಕಲಾವಿದರ ಜಯಂತಿಗೆ ಬರೀಪ ಅನ್ನೋದನ್ನ ಬರೋಂಗಿಲ್ಲ. ತಾವು ತಮ್ಮ ಊರಿಂದ ಈಗ ರಾತ್ರಿ ಅಷ್ಟೇ 9:30 ಆದ್ರೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆ ರಬಕವಿ ತಾಲೂಕು ಹಳಿಂಗಳಿ ಗ್ರಾಮಕ್ಕೆ ಬಂದಿರ್ತಾವೆ. ಬಾಬಾ ಸಾಹೇಬ್ರ ಮೇಲೆ ಯಾವ ರೀತಿ ಇನ್ನೂ ಹೆಚ್ಚು ಬೆಳಿತೀವಿ. ಒಂದ ಮಾತು ಹೇಳಿದ್ರೆ, ನಮ್ಮ ಮನೆಗೆ ನಮ್ಮ ಪಪ್ಪ ಹೆಂಗೆ, ನಮ್ಮ ಅಪ್ಪ ಹೆಂಗೆ ಅಂತೀವಿ, ಹಂಗೆ ಭಾರತ ದೇಶದೊಳಗೆ ನಾವು ಇಷ್ಟು ಸ್ವತಂತ್ರವಾಗಿ ಬದುಕಾಕತ್ತೀವಿ, ಕಾನೂನು ಅಡಿಯೊಳಗೆ ಬದುಕಾಕತ್ತೀವಿ ಅಂದ್ರೆ ಅದ್ರ ಮೂಲ ಕಾರಣ ಮತ್ತು ಅವ್ರಿಗೆ ತಲೆ ಮಾಡೋದು. ಮನ್ಯಾಗ ಅಪ್ಪ ತಲೆ ಬಾಗ್ತೀವಿ ಅಂದ್ಮ್ಯಾಗ ಅವ್ರಿಗೆ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ವ್ಯಕ್ತಿ ನಾವು ತಲೆ ಭಾಗಬೇಕು, ಭಾಗಬೇಕು. ಮತ್ತೇನು ಕೇಳಕ್ಕೆ ಇಷ್ಟಪಡ್ತೀವಿ? ಬಾಬಾ ಸಾಹೇಬ್ ಎಲ್ಲರೂ ನಾ ಹೇಳೋದು ಅಷ್ಟಾನ, ಬರುವಾಗೂ ಏನೂ ತಂದಿಲ್ಲ, ಹೋಗುವಾಗೂ ಏನೂ ಇಲ್ಲ. ಎಷ್ಟೋ ಊರೊಳಗೆ ಇನ್ನೂ ಇವತ್ತಿಗೂ ಕೂಡ ಅದ ಶೋಷಣೆ ಅದ, ಅದು ಇರೋದ. ದಯವಿಟ್ಟು ನಾ ಎಲ್ರಿಗೂ ಹೇಳ್ಕೊಳ್ಳೋದು ಒಂದ, ಗಾಳಿ ನೀರು ಬೆಳಕು ರಕ್ತಕ್ಕೆ ಇಲ್ಲದೆ ಇರುವಂಥ ಜಾತಿ ನಮ್ಮ ಮಾನವರಿಗೆ. ಎಲ್ಲರೂ ಅವರು ತಮ್ಮ ಜನಾಂಗ ಕಟ್ಟ ಬರೋದಿಡ್ಬೋದಿತ್ತಲ್ಲ ನಾ ಸಂವಿಧಾನ, ಇದು ಸೀಮಿತ ಆಗ್ಲಿಪ್ಪ, ನಮ್ಮ ಜನಾಂಗ ಕಷ್ಟ ಇರಲಿ, ಇದ್ರೊಳಗೆ ಇವ್ರು ಜನಾಂಗ ಅಷ್ಟ ಬದುಕಲಿ ಅಂತ ಬರೋದಿಲ್ಲ. ದೇಶದೊಳಗಿರ್ತಕ್ಕಂಥ ಕಡು ಬಡತನದಾಗ ಇಟ್ಕೊಂಡು ಆಗರ್ಭ ಶ್ರೀಮಂತವರೆಗೂ ಈ ಸಂವಿಧಾನದೊಳಗೆ ಎಲ್ಲರೂ ಬದುಕಾಕತ್ತೀವಿ. ಎಲ್ಲರೂ ಅವ್ರನ್ನ ಗೌರವಿಸಿ, ಎಲ್ಲರೂ ಪ್ರೀತಿಸ್ತೀವಿ. ಈಗ ಹಳಿಂಗಳಿ ಗ್ರಾಮ ಬರೋದು ತಾವು 2ನೇ ಸಲ ಒಂದು ಹಳಿಂಗಳಿ ಗ್ರಾಮದ ಕನ್ನಡ ಸಾಹಿತ್ಯ ಕಾರ್ಯಕ್ರಮಕ್ಕೆ ಹೋಗೋ ಬಂದಿರ. ಈಗ ಬರೋದು 2ನೇ ಸಲ. ಅದು ನಾವು ಹೇಳಿದ ಕೂಡಲೇ ಅನ್ನ ಒಟ್ಟ ಹಳಿಂಗಳಿ ಗ್ರಾಮಕ್ಕೆ ಬಾಬಾ ಸಾಹೇಬ್ ಕಾರ್ಯಕ್ರಮಕ್ಕೆ ಬಂದೇ ಬರ್ತನೋ, ನಮ್ಗೆ ಏನೋ ಮನೆ ಕಾರ್ಯಕ್ರಮ ಇರಲಿ, ನಾನು ಸ್ವತಃ ಕಾರ್ಯಕ್ರಮ ಇದ್ರೂ ಕೂಡ ನಾನು ಬರ್ತೀನಿ ಅಂತ ಮಾತು ಕೊಟ್ಟಿದ್ರೆ ಅದಕ್ಕೂ ತಮಗ ತುಂಬು ಹೃದಯದ ಧನ್ಯವಾದ. ಪ್ರೀತಿ ಯಾವತ್ತೂ ಈಗ ಕಲಾವಿದ್ರ ಮೇಲೆ ಇರಲಿ, ಎಲ್ಲ ಕಲಾವಿದ್ರ ಮೇಲೆ ಇರಲಿ. ಕೆಲವೊಂದಿಷ್ಟು ಕಲಾವಿದರು ಬರದೇ ಇರುವಂಥ ಪರಿಸ್ಥಿತಿ ಒಳಗಿರ್ತಾರ, ಕೆಲವೊಂದಿಷ್ಟು ಕಲಾವಿದರು ಯಾವುದೋ ಒಂದು ಪ್ರಾಬ್ಲಮ್ ಒಳಗಿರ್ತಾರ. ದಯವಿಟ್ಟು ಯಾವ ಕಲಾವಿದ್ರು ಅನ್ಯತಾ ಭಾಸಬೇಡ್ರಿ, ಎಲ್ಲರೂ ಪ್ರೀತಿಸ್ರಿ. ನಾವು ನಿಮ್ಗೆ ಯಾವತ್ತೂ ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು.